ಅಸ್ಸಲಾಮ್ ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ನಾನು ಡಾಕ್ಟರ್ ಮೀರ್ ಎಚ್ ಅಂತ. ನಾನು ಒಂದು ಜನರಲ್ ಫಿಸಿಷಿಯನ್, ಮೆಡಿಕೇರ್ ಕ್ಲಿನಿಕ್, ಸಾಯಿಲ್ 1920 HSR ಲೇಔಟಿಂದ. ನಾನು ಇವತ್ತು ನಿಮ್ಮ ಒಂದು ಹಾಸ್ಯದ ನಡವಳಿಕೆ ನಮ್ಮ ಕ್ಲಿನಿಕಲ್ ಆಗಿರೋದು ಹೇಳ್ತೀನಿ. ಒಂದು ಹೆಂಗಸು ಒಂದು ಗಂಡಸನ್ನ ಕರ್ಕೊಂಡು ಬಂದು ಕ್ಲಿನಿಕಲ್ಲಿ ಡಾಕ್ಟರ್ ನಮ್ಮ ಮುಂದೆ ಹೇಳಿದ್ಲು, ಈ ಗಂಡಸಿನ ಜೊತೆ ನಾನು ಹಲವಾರು ದಶಕದಿಂದ ನೋಡ್ತಾ ಇದ್ದೀನಿ, ನಮ್ಮ ಜೊತೆನೇ ಇದ್ದಾನೆ. ನಾನು ನಮ್ಮ ಸಹೋದರಗಳು, ನಮ್ಮ ಸಂಬಂಧಿಗಳು ಎಲ್ಲ ಬಂದ್ಬಿಟ್ಟು ಇವನ ಜೊತೆ ಏನೇನೋ ಆಟ ಆಡ್ತೀವಿ, ಏನೇನೋ ಹಿಂಸೆ ಮಾಡ್ತೀವಿ, ಏನೇನೋ ದುಷ್ಟತನ, ಕ್ರೂರತೆ ಎಲ್ಲ ತೋರಿಸ್ತೀವಿ. ಎಷ್ಟು ಇವನಿಗೆ ಇರಿಟೇಟ್ ಮಾಡಿದ್ರೇನು, ಇವನಿಗೆ ಕಷ್ಟ ಕೊಟ್ರೇನೋ ಇವನು ಸುಮ್ಮನೆ ಹಂಗೆ ಅಷ್ಟೇ ಒಂದು ಕೂತ್ಕೊಂಡಿರ್ತಾನೆ ಸ್ಮೈಲ್ ಮಾಡಿಕೊಂಡು. ಮತ್ತು ಇವನು ಇನ್ನೊಂದು ಕಷ್ಟ ಏನಂದರೆ, ಇವ್ರ ಜೊತೆ ಎಷ್ಟು ನಾವು ಕ್ರೂರತೆ, ದುಷ್ಟತನ ಎಲ್ಲ ತೋರಿಸ್ತೀವಿ, ಆಟ ಆಡಿಸ್ತೀವಿ, ಏನೇನೋ ಆಟ ಆಡಿಸ್ಬಿಡ್ತೀವಿ, ನಾವೇ ಕರಗಿಬಿಡ್ತೀವಿ. ನಾವು ದೇವದೂತಗಳು ಮತ್ತು ಬೆಂಕಿ ಜೀವಿಗಳು ಕರಗಿಬಿಡ್ತೀವಿ. ಇವನಿಗೆ ಏನಾಗಲ್ಲ, ಇದೇನು ಡಾಕ್ಟರ್, ಇದೇನು ಸಂಕಟ ಇದು ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಏನಂದರೆ, ಇವರು ಆದಮ್ ಅಲೈಹಿಸ್ಸಲಾಮಿನ ಮಕ್ಕಳು. ಇವರಿಗೆ ಕುರಾನಲ್ಲಿ ಹೇಳಿದರೆ, ಸೂರ ಹಿಜ್ರ್ 15:24 ಮತ್ತು ವಾಸ್ತವವಾಗಿ ನಾವು ಮನುಷ್ಯನನ್ನು ಮಾರ್ಪಡಿಸಿದ ಕಪ್ಪು ನಯವಾದ ಮಣ್ಣಿನ ಶಬ್ದ ಜೇಡಿ ಮಣ್ಣಿನಿಂದ ಸೃಷ್ಟಿಸಿದ್ದೇವೆ. 15:28 ಹೇಳಿದರೆ, ನಾನು ಬದಲಾದ ಕಪ್ಪು ಮಣ್ಣಿನಿಂದ ಮಾಡಿದ ಶಬ್ದದ ಜೇಡಿ ಮಣ್ಣಿನಿಂದ ಮನುಷ್ಯನ ಸೃಷ್ಟಿಸಲಿದ್ದೇನೆ ಅಂತ ದೇವರು ಹೇಳಿದ್ದಾರೆ. ಮತ್ತು ಇನ್ನೊಂದು ಕಡೆ ಬದಲಾದ ಮಣ್ಣು, ದುರ್ವಾಸನೆ ಬೀರುವ ಮಣ್ಣು ಅಥವಾ ಕಪ್ಪು ಮಣ್ಣು ಅಂತ ಇವರಿಗೆ ವಿವರವಾಗಿ ಮಾಡ್ತಾ ಹೇಳಿದ್ದಾರೆ. ಅಂದರೆ ಸೃಷ್ಟಿ ಹಂತಗಳು, ಕುರಾನ್ ವಚನಗಳು ಧೂಳ, ಜೇಡಿ ಮಣ್ಣು, ಜಿಗುಟ್ಟಾದ ಜೇಡಿ ಮಣ್ಣು ಅಂತ ಇವರಿಗೆಲ್ಲ ಹೇಳಿದ್ದಾರೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೇವದೂತಗಳು ಕರಗಿಬಿಡ್ತಾರೆ, ಬೆಂಕಿ ಜೀವಿಗಳು ಕರಗಿಬಿಡ್ತಾರೆ, ಮಣ್ಣಿಂದು ಈ ಥರ ನಡ್ಕೊಳ್ಳುತ್ತೆ. ಅದಕ್ಕೆ ನೀವು ಕಾಮಿಡಿ ಮಾಡಿಸೋದನ್ನು ನಿಲ್ಲಿಸ್ಬಿಡಿ. ನೀವು ಜೋಕರ್ಸ್, ಕಾಮಿಡಿಯನ್, ಹಾಸ್ಯದ ಆರ್ಟಿಸ್ಟ್ಗಳು ಆಗೋದನ್ನು ನಿಲ್ಲಿಸಿ ಮತ್ತು ಆದಮ್ ಅವ್ರ ಮಕ್ಕಳನ್ನು ಜೋಕರ್ಸ್, ಕಾಮಿಡಿಯನ್ಸ್ ಮತ್ತು ಹಾಸ್ಯದ ಆರ್ಟಿಸ್ಟ್ ಆಗೋದನ್ನು ಕಾಪಾಡ್ಕೊಳ್ಳಿ. ದಯವಿಟ್ಟು ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಧರ್ಮವನ್ನು ಅರ್ಥ ಆಗೋರಿಗೆ ಒಂದು ಅನುಮತಿ ಕೊಡಿ, ಅರ್ಥ ಮಾಡಿ ನಿಮ್ಗೆ ಹೇಳೋಕ್ಕೆ. ಸುಮ್ಮನೆ ಅವ್ರ ಮೆದಲು ಅಡುಗೆ ಮಾಡಿ ತಿನ್ಬಿಟ್ರೆ ಯಾರು ಅರ್ಥ ಮಾಡ್ಕೊಳ್ಳೋರು ಇರಲ್ಲ. ಆಮೇಲೆ ಇದೆಲ್ಲ ಧರ್ಮ ಪಾಲಿಸ್ತಾರೆ, ಅರ್ಥ ಮಾಡೋರು ಯಾರೂ ಇರಲ್ಲ. ಧನ್ಯವಾದಗಳು. ಜಜಾಕಲ್ಲಾಹು ಖೈರ್. ಇದರಿಂದ ಕಾಮಿಡಿಯನ್, ಜೋಕರ್, ಹಾಸ್ಯದ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ.